ಅಂತ ಕುಂತವ್ರೆ. 4 ಜನದಲ್ಲಿ ನಾವು ಇಬ್ರು ಹತ್ತುತ್ತಾ ಇದ್ದೀವಿ. ಜೇನುಕಲ್ ಬೆಟ್ಟದ ಸಿದ್ದೇಶ್ವರ, ಮಲೆಕಲ್ ತಿರುಪತಿ ಮುಗಿಸ್ಕೊಂಡು ಬಂದು 1200 ಮೆಟ್ಲು ಹತ್ತಿ ಇಳಿದು ಬಂದು ಮತ್ತೆ 1101 ಮೆಟ್ಟಲನ್ನು ಹತ್ತಲು 4 ಜನರಿಂದ 3 ಜನಕ್ಕೆ ಬಂದು ನಿಂತಿದ್ದೀವಿ. ಹತ್ತಕ್ಕೆ ಆಗದೆ ಇರೋರಿಗೆ ಸುಲಭ ಅಲ್ಲಿ ಅವ್ರಿಗೂ ಬೇಸರ ಆಗಬಾರ್ದು ಅಂತ ಪಾದಗಳನ್ನ ಇಟ್ಟಿದ್ದಾರೆ. ಇಲ್ಲೇ ಸೆಂಡ್ ಮಾಡ್ಕೊಳ್ಳಿ. ಈ ಸಿದ್ದೇಶ್ವರನ ಊರನ್ನು ಯಾದವಪುರ ಎಂದು ಕರೆಯಲಾಗುತ್ತೆ. ನೋಡಿ, ನಿಮಗೆ ಜೇನುಕಲ್ ಸಿದ್ದೇಶ್ವರಕ್ಕೆ ಬರಲು ಇಲ್ಲಿ ದಿನಾಂಕಗಳನ್ನ ಹಾಕಿದ್ದಾರೆ. ಇದರ ಪ್ರಕಾರ ಬರಲು ಪ್ರಯತ್ನಿಸಿ. ಆದರೆ ಮಲೆಕಲ್ ತಿರುಪತಿಗೆ ಹೋದರು ಈ ಬೆಟ್ಟ ಹತ್ತದಲ್ಲೇ ಹೋಗ್ಬಿಡಿ, ಏನೋ ಒಂಥರ ಬೇಜಾರಾಗುತ್ತೆ. ನೀನೇ ಎಲ್ಲ ನಿನ್ನಿಂದಲೇ. ಮಲೆಕಲ್ ತಿರುಪತಿದ 20 ಮೆಟ್ಲಿಗೆ ಕುಂತ್ಕೊಂಬಿಟ್ಟು ಇಲ್ಲಿ 300-400 ಹತ್ತಕ್ಕೆ ರೆಡಿಯಾಗಿ. ಆದರೂ ಮಲೆಕಲ್ ತಿರುಪತಿ ಹೊತ್ತು ಅಷ್ಟು ಸುಸ್ತಾಗಲ್ಲ, ಆರಾಮಾಗಿ ಹೊತ್ಬೋದು. ಇದೆ ಕೊನೆಗೂ ಬೆಟ್ಟದ ಸಿದ್ದೇಶ್ವರ ಬೆಟ್ಟ ಹತ್ತಿದ್ದು ನಾವಿಬ್ಬರು ಫ್ರೆಂಡ್ಸ್ ದೇವ್ರನ್ನ ಬೇಡ್ಕೊತಾ ಇದ್ದಾರೆ. ನೋಡಿ, ನೀವು ಒಂದ್ಸಲಿ ಹತ್ತಿ. ಮಲೆಕಲ್ ತಿರುಪತಿ ಹತ್ತಿದ ಸುಸ್ತು ಇಲ್ಲಿ ಒಂದು ಅರ್ಧದಷ್ಟು 1/4 ಇಂಚು ಆಗೋದಿಲ್ಲ. ತುಂಬ ಸರಳವಾಗಿ ಹತ್ತಬಹುದು. ಸುಳ್ಳು ಹೇಳ್ತಾ ಇದ್ದೀನಿ ಅಂದರೆ ಹತ್ತಿ ಪ್ರಯತ್ನಿಸಿ. ನೋಡಿ, ಇದೇ ಶಿವನ ಪಾದಗಳು. ಇಲ್ಲಿ ಪಾದಗಳನ್ನಿಟ್ಟು ಮಾಯವಾದರು ಎಂದು ಹೇಳುತ್ತಾರೆ. ಜೇನುಕಲ್ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಯಾದವಪುರ ಗ್ರಾಮದ ಪ್ರಸಿದ್ಧ ಹಿಂದೂ ದೇವಾಲಯ. ಅರಸೀಕೆರೆಯಿಂದ 8 ಕಿಲೋಮೀಟರ್ ದೂರ. ಜೇನುಕಲ್ ಬೆಟ್ಟದ ಮೆಟ್ಟಿಲುಗಳು 1101. ಬೆಟ್ಟದ ಮೇಲೆ ಸಿದ್ದೇಶ್ವರ ಸ್ವಾಮಿ ಪಾದವನ್ನು ಕಾಣಬಹುದು. ಹಿಂದೆ ಈ ಜಾಗ ದಟ್ಟ ಅರಣ್ಯವಾಗಿತ್ತು. ಸಿದ್ಧರು ಅನೇಕ ವರ್ಷಗಳು ತಪಸ್ಸು ಮಾಡಿ ಸಿದ್ಧಿಯಾದ ಸ್ಥಳವೇ ಯಾದವಪುರ. ಆಕೆ ಹೆಂಗಸು ಮಗುವನ್ನು ಕಳೆದುಕೊಂಡು ದುಃಖಿಸುತ್ತಿರುತ್ತಾಳೆ. ಓರ್ವ ಸನ್ಯಾಸಿ ಆ ಊರಿನ ಮಧ್ಯೆ ಹಾದು ಹೋಗುವಾಗ ಈ ಊರಿನವರು ಅನುಭವಿಸುತ್ತಿರುವ ಅನಾರೋಗ್ಯದ ಬಗ್ಗೆ ತಿಳಿದು ಸಿದ್ದೇಶ್ವರ ತಪಸ್ಸು ಮಾಡಿ ಆರೋಗ್ಯದ ಸಮಸ್ಯೆಯನ್ನು ಕಳೆಯುವಂತೆ ವರ ಕೇಳುತ್ತಾರೆ. ಬೆಟ್ಟದ ಮೇಲೆ 2 ಪಾದಗಳನ್ನು ಮಾತ್ರ ಮೂಡಿಸಿ ಊರಿನ ಮಧ್ಯಭಾಗದಲ್ಲಿ ಮುದ್ದು ನಂದಿಯ ರೂಪದಲ್ಲಿ ಉದ್ಭವಿಸಿದರಂತೆ. ಅದರ ಪಕ್ಕದಲ್ಲಿ ಜೇನುಗೂಡು ಯಾವಾಗಲೂ ಕಟ್ಟುತ್ತಿದ್ದರಿಂದ ಜೇನುಗೂಡಲ್ಲಿ ಜೇನುನೊಣಗಳ ರೂಪದಲ್ಲಿ ದೇವತೆಗಳು ವಾಸವಿದ್ದರಿಂದ ಬೆಟ್ಟ ಇಳಿತಾ ಇದ್ದೀವಿ. ಇಳಿಯೋಣ, ಯಾಕೋ ಗುರುತ್ವಾಕರ್ಷಣ ಎಳಿತಾ ಇದೆ, ಸ್ಪೀಡಾಗಿ ಹೋಗ್ತಾ ಇದ್ದೀವಿ. ಹತ್ತೋದು 20 ನಿಮಿಷ ತಗೊಂಡ್ರೆ ಇಳಿಯಕ್ಕೆ ಬರೀ 15 ನಿಮಿಷ ತಾತತೆ. ಇಲ್ಲಿ ಕಾಣುತ್ತೆ ನೋಡಿ, ಇಲ್ಲಿಂದನೇ ಮಲೆಕಲ್ ತಿರುಪತಿ ಕಾಣುತ್ತೆ. ಬಟ್ ಮಂಜು ಬಿದ್ದಿರೋದ್ರಿಂದ ಅಷ್ಟು ಕ್ಲಿಯರಿಟಿ ಕಾಣ್ತಾ ಇಲ್ಲ. ಆದರೂ ಬೆಳ್ಳ ಕಾಣುತ್ತೆ ನೋಡಿ, ಅದೇ ಮಲೆಕಲ್ ತಿರುಪತಿ. ಇಲ್ಲಿಗೂ ಅಲ್ಲಿಗೂ ನಾರಾಯಣ ಸ್ವಾಮಿಗೂ ಮತ್ತು ಮಹಾದೇವನಿಗೂ ಏನೋ
ಇಲ್ಲಿ ನಂಟು ಇದೆ ಅಂತ ಹೇಳ್ತಾರೆ, ಅದೇನು ಅಂತ ಸರಿಯಾಗಿ ಗೊತ್ತಿಲ್ಲ. ನೀವು ತಿಳ್ಕೊಂಡು ನನಗೆ ಕಮೆಂಟ್ ಹಾಕಿ. ಮತ್ತೆ ಅಪ್ಲೋಡ್ ಆದಮೇಲೆ ನಾನು ಸಬ್ಸ್ಕ್ರೈಬ್ ಮಾಡಿಸೋದು ಮರಿಬೇಡ ಕಣಪ್ಪ, ಮಾಡಿಸ್ಬೇಕು. ಈಸ್ಕೋ ಸುಮ್ಮನೆ ಗೊತ್ತು. ಕಾರಲ್ಲಿ ಹೋದ ನನಗೇನು ಡ್ರೈವಿಂಗ್ ಬರುತ್ತೆ, ನಿಮಗೂ ಬರುತ್ತಾ? ಕತ್ಲೆ ಆಗೋಯ್ತು, ಅದಕ್ಕೆ ಬಿರ್ಬಿರು ನಿಲ್ತಾ ಇದ್ದೀವಿ. ವಯಸ್ಸಾದವ್ರನ್ನ ಎಲ್ಲೂ ಕರ್ಕೊಂಡು ಹೋಗ್ಬೇಡಿ, ಇಂಥ ಜಾಗಕ್ಕೆ ಕೈ ಮುಗಿತೀನಿ. ಕೆಳಗಡೆ ಪಾದಗಳಿಗೆ ನಮಸ್ಕಾರ ಮಾಡಿಸಿ ಕುಣಿಸ್ಬಿಟ್ಟು ನೀವು ಹೊತ್ಬಿಟ್ಟು ಬಂದ್ಬಿಟ್ಟು ಕರ್ಕೊಂಡು. ತಮಾಷೆ ಅಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಅನುಭವದ ಮಾತು. ಸಣ್ಣ ವಯಸ್ಸಲ್ಲಿ ಎಂಜಾಯ್ ಮಾವಿನಕಾಯಿ ತಿನ್ನಕ್ಕೆ ಹೋಗೋದು. ಮಾವಿನಕಾಯಿ ಕಿತ್ಕೊಂಬಂದು ಸಣ್ಣ ಸ್ವಲ್ಪ ತಿನ್ನೋದೇ ಕ್ರಿಕೆಟಾಗಿ ಕೇಳಿದ್ದಂಡ ಆಡೋಣ. ಬಸವಣ್ಣ ನೀನು ನಾನು ನಮ್ಮ ಅಚ್ಚ ಮನು. ಹಾಂ ಅವನು ಸೊ ಈಗ ನನ್ನ ದೂರ ಅಂತಲ್ಲ, ಅವನು ಮನು ನಾನು ಚೆನ್ನಾಗಿತ್ತು ಚಿತ್ರದಲ್ಲಿ. ಎಷ್ಟು ವಿಶಾಲವಿದೆ ನೋಡಿ. ಇಲ್ಲಿಂದ ಮೆಟ್ಲು ಸ್ಟಾರ್ಟ್ ಹೋಗ್ರು, ಮನಿಕೋಬೋದು ಅನ್ಕೋಬೇಡಿ, ಜನಿದ್ದಾಗ ಕುಂತ್ಕೊಳಕ್ಕೆ ಒಬ್ಬರು ಸತ್ತಿರಕ್ಕಲ್ಲ. ನಾವು ಬಂದಿರೋದೇ 6 ಗಂಟೆ, ಯಾರು 5 ಗಂಟೆ ಮೇಲೆ ಬರೋಕ್ಕೆ ಹೋಗ್ಬಿಡಿ, ಎಕ್ಸ್ಪೀರಿಯನ್ಸ್ ಇರಲ್ಲ ಚೆನ್ನಾಗಿ. ನಮ್ಮದು ಗಾಡಿ ಪಂಚರ್ ಆಗಿದ್ದರಿಂದ ಬರೋಕ್ಕೆ ಇಷ್ಟೊಂದು ಲೇಟ್ ಆಗಿ. ನನಗೆ ನನ್ನ ಧರ್ಮದ ಮೇಲೆ ಹೆಚ್ಚು ಪ್ರೀತಿ, ಅಂದರೆ ಹಿಂದೂ ಧರ್ಮದ ಮೇಲೆ ಹೆಚ್ಚು ಪ್ರೀತಿ ಇದೆ. ಬೇರೆ ಧರ್ಮಗಳ ಮೇಲೆಯೂ ಗೌರವವಿದೆ, ಹಾಗೆ ಬೇರೆ ಧರ್ಮಗಳು ನಮ್ಮ ಧರ್ಮವನ್ನು ಗೌರವಿಸಲಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮೊದಲನೇ ಕ್ರಿಯೇಟಿವ್ ವಿಡಿಯೋಗೆ 2ನೇ ಅಂತ್ಯ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನಗೆ ಇನ್ನಷ್ಟು ವಿಡಿಯೋಗಳು ಮಾಡೋಕ್ಕೆ ಶಕ್ತಿ ಕೊಡಿ.